morning students, myself Punita. Students, in previous class we learned about meaning of government, types of government, and next one organs in the government, and next last one point fundamental principle of democracy. In this class I am here to explain the dictatorial government. Second one type dictatorial government, ಸರ್ವಾಧಿಕಾರ ಸರ್ಕಾರ. First one ಯಾವುದು democratic government, second one is dictatorial government, and third one is communist government. Okay, second one point dictatorial government. Listen students, dictators ಅಂದರೆ ಸರ್ವಾಧಿಕಾರ ಅಂತ ಹೇಳ್ತಾರೆ. ಓಕೆನಾ? ಲಿಸನ್, dictatorship, the power of the entire state is concentrated in one individual or with a group of individuals in this form of government. Listen, the power of the entire state is, the power of entire state is ಅಂದರೆ ಒಂದು ರಾಜ್ಯದ ಒಂದು ಸಂಪೂರ್ಣ ಅಧಿಕಾರ ಕಾನ್ಸಂಟ್ರೇಟೆಡ್ ಇನ್ ಒನ್ ಇಂಡಿವಿಜುವಲ್ ಅಂದರೆ ಒಬ್ಬ ವ್ಯಕ್ತಿ ಕೈಯಲ್ಲಿ ಅಥವಾ ಆರ್ ವಿತ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಇನ್ ದಿಸ್ ಫಾರ್ಮ್ ಆಫ್ ಗವರ್ನಮೆಂಟ್. ಅಂದರೆ the power of the entire state is concentrated in one individual or with a group of individuals in the form of government. ಅಂದರೆ ಒಂದು ವ್ಯವಸ್ಥೆಯಲ್ಲಿ ಒಂದು ರಾಜ್ಯದ ಒಂದು ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತ ಆಗಿರುತ್ತೆ. ಓಕೆನಾ? ದ ವಿಲ್ ಆಫ್ ಒನ್ ಇಂಡಿವಿಜುವಲ್ ಆರ್ ಒನ್ ಗ್ರೂಪ್ ಈಸ್ ದ ಪ್ರಿನ್ಸಿಪಲ್ ಆಫ್ ಎ ಡಿಕ್ಟಟೋರಿಯಲ್ ಗವರ್ನಮೆಂಟ್. ಹಾಗೆ ಯಾವ ಬಗೆಯ ನಿರ್ಬಂಧನೂ ಇಲ್ಲದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಇಲ್ಲೇನಾಗಿರುತ್ತೆ ಅಂದರೆ ಸರ್ವಾಧಿಕಾರ ಆಗಿರುತ್ತೆ. ಅಂದರೆ ಈಗ ದ ಪವರ್ ಆಫ್ ಎಂಟೈರ್ ಸ್ಟೇಟ್ ಈಸ್ ಕಾನ್ಸಂಟ್ರೇಟೆಡ್ ಒನ್ ಇಂಡಿವಿಜುವಲ್ ಆರ್ ವಿತ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಅಂದರೆ ಒಂದು ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತ ಆಗಿದ್ದು ಮತ್ತು ಯಾವುದೇ ರೀತಿಯಾದಂತಹ ದ ವಿಲ್ ಆಫ್ ಒನ್ ಇಂಡಿವಿಜುವಲ್ ಆರ್ ಒನ್ ಗ್ರೂಪ್ ಈಸ್ ದ ಪ್ರಿನ್ಸಿಪಲ್ ಆಫ್ ದಿ ಡಿಕ್ಟಟೋರಿಯಲ್ ಹೀರೋ. ಹಾಗೆಯೇ ಯಾವುದೇ ಬಗೆಯ ಒಂದು ನಿರ್ಬಂಧನೂ ಇಲ್ಲದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ಅಭಿಪ್ರಾಯವನ್ನು ನಾವಿಲ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಡಿಕ್ಟಟೋರಿಯಲ್ ಗವರ್ನಮೆಂಟ್. ಇಲ್ಲಿ ಸಿಂಪಲಾಗಿ ತಿಳ್ಕೊಳ್ಳಿ ಸ್ಟೂಡೆಂಟ್ಸ್, ಒಬ್ಬ ವ್ಯಕ್ತಿಯ ಕೈಯಲ್ಲಿ ಅಥವಾ ಒಂದು ಸಣ್ಣ ಗುಂಪಿನ ಕೈಯಲ್ಲಿ ಏನು ಕೇಂದ್ರೀಕೃತ ಆಗಿರುತ್ತಲ್ವ, ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ದಲೆ, ಸೊ ಅದನ್ನು ನಾವು ಡಿಕ್ಟಟೋರಿಯಲ್ ಗವರ್ನಮೆಂಟ್ ಅಂತ ಕೂಡ ನಾವು ಹೇಳ್ತೀವಿ. ಈಗ ಲಾಸ್ಟ್ ಕ್ಲಾಸಲ್ಲಿ ನಾವು ಫಸ್ಟ್ ಒನ್ ಟೈಪ್ ಯಾವುದು ಅಂದರೆ ಡೆಮೋಕ್ರೆಟಿಕ್ ಗವರ್ನಮೆಂಟ್ ಅಂತ ನಾವು ಹೇಳಿದ್ವಿ. ಡೆಮೋಕ್ರೆಟಿಕ್ ಗವರ್ನಮೆಂಟಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಅಂತ ನಾವು ಹೇಳಿದ್ವಿ. ಅಂದರೆ ಈ ಒಂದು ಗವರ್ನಮೆಂಟ್ ಆಫ್ ದಿ ಪೀಪಲ್, ಬೈ ದಿ ಪೀಪಲ್ ಆ್ಯಂಡ್ ಫಾರ್ ದಿ ಪೀಪಲ್, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರಚನೆಯಾಗಿರುವಂಥದ್ದು ಡೆಮೋಕ್ರಸಿ. ಬಟ್ ಡಿಕ್ಟಟೋರಿಯಲ್ ಏನಾಗಿರುತ್ತೆ ಅಂತಂದರೆ ಎಂಟೈರ್ ಸ್ಟೇಟ್ ದ ಪವರ್ ಆಫ್ ಎಂಟೈರ್ ಸ್ಟೇಟ್ ಈಸ್ ಕಾನ್ಸಂಟ್ರೇಟೆಡ್ ಒನ್ ಇಂಡಿವಿಜುವಲ್ ಆರ್ ವಿತ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಏನು ಕೇಂದ್ರೀಕೃತ ಆಗಿರುತ್ತಲ್ಲ, ಸೊ ಅದನ್ನು ನಾವು ಇಲ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಡಿಕ್ಟಟೋರಿಯಲ್ ಗವರ್ನಮೆಂಟ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಒನ್ ಪಾಯಿಂಟ್ ಫೀಚರ್ಸ್ ಆಫ್ ಡಿಕ್ಟಟೋರಿಯಲ್ ಗವರ್ನಮೆಂಟ್. ಅಂದರೆ ಅದರ ಒಂದು ಫೀಚರ್ಸ್, ಲಕ್ಷಣಗಳು ಏನೇನಿರುತ್ತೆ. ಈಗ ಫಸ್ಟ್ ಲಿಸನ್ ಒನ್ಸ್ ಅಗೇನ್ ಫೀಚರ್ಸ್. ಅದರಲ್ಲಿ ಫಸ್ಟ್ ಸಿಂಗಲ್ ಪಾರ್ಟಿ, ಸಿಂಗಲ್ ಲೀಡರ್, ಆ್ಯಂಡ್ ನೆಕ್ಸ್ಟ್ ಒನ್ ಸಿಂಗಲ್ ಅಜೆಂಡಾ ಅಂತ ಹೇಳ್ತಾರೆ. ಫಸ್ಟ್ ಒನ್ ಫೀಚರ್ಸಲ್ಲಿ ನಾವು ಫಸ್ಟ್ ಈಗ ಫೀಚರ್ಸ್ನ ನೋಡ್ಕೊಳ್ಳೋದಾದರೆ ಸಿಂಗಲ್ ಪಾರ್ಟಿ, ಸಿಂಗಲ್ ಲೀಡರ್, ಸಿಂಗಲ್ ಪೊಲಿಟಿಕಲ್ ಅಜೆಂಡಾ ಅಂತ ಹೇಳ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅಂದರೆ ಇಲ್ಲೇನು ಅಂದರೆ ಒಂದೇ ಪಕ್ಷ ಇರುತ್ತೆ ಇಲ್ಲಿ. ಸೆಕೆಂಡ್ ಒನ್ ಒಬ್ಬ ನಾಯಕ, ಸಿಂಗಲ್ ಲೀಡರ್ ಇರ್ತಾನೆ, ಒಬ್ಬನೇ ನಾಯಕ ಇರ್ತಾನೆ. ಆ್ಯಂಡ್ ನೆಕ್ಸ್ಟ್ ಒನ್ ಪೊಲಿಟಿಕಲ್ ಅಜೆಂಡ್, ಸಿಂಗಲ್ ಅಂದರೆ ಒಂದೇ ರಾಜಕೀಯ ಕಾರ್ಯಸೂಚಿ ಇರುತ್ತೆ ಇಲ್ಲಿ. ಓಕೆನಾ? ಹಾಗೆ ಸೆಕೆಂಡ್ ಒನ್ ಫೀಚರ್ ನೋ ಇಂಡಿವಿಜುವಲ್ ಫ್ರೀಡಮ್. ನೋ ಇಂಡಿವಿಜುವಲ್ ಫ್ರೀಡಮ್ ಅಂದರೆ
ವ್ಯಕ್ತಿ ಸ್ವತಂತ್ರ ಇರೋದಿಲ್ಲ ಇಲ್ಲಿ, ಓಕೆನಾ. ಹಾಗೆ ಥರ್ಡ್ ಒನ್ ಈಸ್ ಗ್ಲೋರಿಫಿಕೇಶನ್ ಆಫ್ ನ್ಯಾಷನಲಿಸಮ್, ಅಂದರೆ ರಾಷ್ಟ್ರೀಯತೆಯ ವೈಭವೀಕರಣ ಅಂತ ಹೇಳ್ತಾರೆ, ಥರ್ಡ್ ಒನ್ ಫೀಚರ್. ಆ್ಯಂಡ್ ಫೋರ್ತ್ ಒನ್ ಈಸ್ ಟೋಟಲಿಟೇರಿಯನಿಸಮ್ ಅಂತ ಹೇಳ್ತಾರೆ, ಅಂದರೆ ಏಕಚಕ್ರಾಧಿಪತ್ಯ ಅಂತ ಹೇಳ್ತಾರೆ. ಹಾಗೆಯೇ ಫಿಫ್ತ್ ಒನ್ ರ್ಯಾಷಿಯಲ್ ಸುಪೆರಿಟಿ, ಅಂದರೆ ಜನಾಂಗ ಶ್ರೇಷ್ಠತೆ ಅಂತ ಹೇಳ್ತಾರೆ. ಇವೇನಾಗಿದ್ವು ಅಂತಂದರೆ ಫೀಚರ್ಸ್, ಮೇನ್ 5 ಫೀಚರ್ಸ್ ಆಫ್ ಡಿಕ್ಟಟೋರಿಯಲ್ ಗೌರ್ನಮೆಂಟ್. ಲಿಸನ್, ಫಸ್ಟ್ ಒನ್ ಈಸ್ ಸಿಂಗಲ್ ಲೀಡರ್, ಸಿಂಗಲ್ ಪಾರ್ಟಿ, ಆ್ಯಂಡ್ ನೆಕ್ಸ್ಟ್ ಒನ್ ಸಿಂಗಲ್ ಪೊಲಿಟಿಕಲ್ ಅಜೆಂಡಾ ಅಂತ ಹೇಳ್ತಾರೆ. ಈಗ ಫಸ್ಟ್ ನಾವು ಲಿಸನ್, ಇನ್ ಎ ಡಿಕ್ಟಟೋರಿಯಲ್ ಸಿಸ್ಟಮ್ ದೇರ್ ಈಸ್ ಆನ್ ಆಪರ್ಚುನಿಟಿ ಓನ್ಲಿ ಫಾರ್ ಒನ್ ಪಾರ್ಟಿ, ಅಂದರೆ ಈ ಒಂದು ಸರ್ವಾಧಿಕಾರ ವ್ಯವಸ್ಥೆನಲ್ಲಿ ಒಂದೇ ಒಂದು ಪಕ್ಷಕ್ಕೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಇಟ್ ಈಸ್ ದ ಪಾರ್ಟಿ ಆಫ್ ದಿ ಡಿಕ್ಟಟೋರ್ಸ್, ಅದು ಯಾವುದು ಅಂದರೆ ಯಾವುದೇ ರೀತಿಯಾದಂಥ ಒಂದು ಸರ್ವಾಧಿಕಾರ ಪಕ್ಷ ಆಗಿರುತ್ತದು. ಅಷ್ಟಲ್ಲದೆ ಅದರ್ ಪೊಲಿಟಿಕಲ್ ಪಾರ್ಟೀಸ್, ಯಾವುದೇ ರೀತಿಯಾದಂತಹ ಬೇರೆ ರಾಜಕೀಯ ಪಕ್ಷಗಳಿಗಾಗಿರಲಿ ಅಥವಾ ಅಸೋಸಿಯೇಷನ್ಗಿರ್ಬೋದು, ಅಂತಂದರೆ ಅಸೋಸಿಯೇಷನ್ಸ್ ಅಂದರೆ ಸಂಘ ಸಂಸ್ಥೆಗಳಿಗಿರ್ಬೋದು, ಮತ್ತು ನೆಕ್ಸ್ಟ್ ಒನ್ ಆ್ಯಂಡ್ ಇನ್ಸ್ಟಿಟ್ಯೂಷನ್, ಸಂಘ ಸಂಸ್ಥೆಗಳಿಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಪಕ್ಷಕ್ಕಾಗಲಿ ಇರ್ಬೋದು, ಆರ್ ನಾಟ್ ಅಲೌಡ್ ಟು ಫಂಕ್ಷನ್, ಕಾರ್ಯನಿರ್ವಹಿಸೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಇಟ್ ಈಸ್ ಎ ಪಾರ್ಟಿ ಆಫ್ ದಿ ಡಿಕ್ಟಟೋರ್ಸ್, ಇದು ಓನ್ಲಿ ಸರ್ವಾಧಿಕಾರ ಪಕ್ಷ ಆಗಿರುತ್ತೆ. ಹಾಗೆಯೇ ದೇರ್ ಈಸ್ ಎನ್ ಆಪರ್ಚುನಿಟಿ ಓನ್ಲಿ ಫಾರ್ ಒನ್ ಪಾರ್ಟಿ, ಒಂದೇ ಒಂದು ಪಕ್ಷಕ್ಕೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಸೊ ಅದರ್ ಪೊಲಿಟಿಕಲ್ ಪಾರ್ಟೀಸ್, ಅಸೋಸಿಯೇಷನ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆರ್ ನಾಟ್ ಅಲೌಡ್ ಟು ಫಂಕ್ಷನ್, ಯಾವುದೇ ರೀತಿಯಾದಂಥ ಫಂಕ್ಷನ್ಸ್ನ ಇಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಸೊ ದೋಸ್ ಹೂ ಅಪೋಸ್ ದ ಡಿಕ್ಟಟೋರ್ಸ್ ವಿಲ್ ಬಿ ಸಪ್ರೆಸ್ಡ್ ವಿತೌಟ್ ಮರ್ಸಿ. ಹಾಗೆಯೇ ಇಲ್ಲಿ ಯಾರಾದರೂ ಸರ್ವಾಧಿಕಾರನ ವಿರೋಧಿಸ್ತಾ ಇದ್ದರು ಡಿಕ್ಟಟೋರ್ಸ್ನ, ಅಂದರೆ ನಾವೇನು ಮಾಡ್ಬೋದು ಅಂತಂದರೆ ಅವ್ರನ್ನ ನಿರ್ದಯವಾಗಿ ಏನು ಮಾಡ್ಬೋದು ಅಂದರೆ ತೆಗೆದಾಕ್ಬೋದು, ಹತ್ತಿಕ್ಬೋದು ಅಂತ ಕೂಡ ನಾವು ಹೇಳ್ತೀವಿ. ಇದು ಇಲ್ಲಿ ಬರುವಂಥದ್ದು. ಹಾಗೆಯೇ ಅದರಲ್ಲಿ ನಾವು ಫಸ್ಟ್ ಒಂದು ಪಾಯಿಂಟ್ ಅಂದರೆ ಒಂದು ಪಾರ್ಟಿ, ಸಿಂಗಲ್ ಪಾರ್ಟಿ ಬಗ್ಗೆ ನಾವು ಈಗ ಎಕ್ಸ್ಪ್ಲೇನ್ ಮಾಡಿದ್ವಲ್ವ, ಒಂದೇ ಒಂದು ಪಕ್ಷ ಇರಬೇಕು ಅಂತ. ಸೊ ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಸಿಂಗಲ್ ಲೀಡರ್ ಅಂತ ಹೇಳ್ತೀವಿ, ಅಂದರೆ ಒಬ್ಬನೇ ನಾಯಕ ಇರಬೇಕು. ಲಿಸನ್, ಸಿಂಗಲ್ ಲೀಡರ್, ದ ಗೌರ್ನಮೆಂಟ್ ಈಸ್ ರನ್ ಬೈ ಎ ಸಿಂಗಲ್ ಲೀಡರ್ ಅಂತಂದರೆ ದ ಗೌರ್ನಮೆಂಟ್ ಈಸ್ ರನ್ ಬೈ ಎ ಸಿಂಗಲ್ ಲೀಡರ್, ಅಂದರೆ ಸರ್ವಾಧಿಕಾರ ಸರ್ಕಾರ ಏನಾಗಿರುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ನಾಯಕತ್ವದಲ್ಲಿ ಇದು ನಡೀತಾ ಇರುತ್ತೆ. ಕಂಪ್ಲೀಟ್ ಫೇತ್ ಈಸ್ ಎಕ್ಸ್ಪೆಕ್ಟೆಡ್ ಇನ್ ದ ಡಿಕ್ಟಟೋರ್ಸ್. ಕಂಪ್ಲೀಟ್ ಫೇತ್ ಅಂದರೆ ನಂಬಿಕೆ ಅಲ್ವಾ. ನೋಡಿ, ಇಲ್ಲಿ ಸರ್ವಾಧಿಕಾರಿಯಲ್ಲಿ ಏನಾಗಿರುತ್ತೆ ಅಂದರೆ ಸಂಪೂರ್ಣ ನಂಬಿಕೆನ ಇಲ್ಲಿ ಇಡಲಾಗಿರುತ್ತೆ. ದ ಡಿಕ್ಟಟೋರ್ಸ್ ರೆಪ್ರೆಸೆಂಟ್ಸ್ ದ ಯುನಿಟಿ ಆಫ್ ದಿ ಕಂಟ್ರಿ, ಅಂದರೆ ಸರ್ವಾಧಿಕಾರಿಯು ರಾಷ್ಟ್ರದ ಏಕತೆಯನ್ನು ಇಲ್ಲಿ ಏಕತೆ ಅಲ್ವಾ, ಯುನಿಟಿ ಅಂದರೆ ಏಕತೆ, ಈ ಒಂದು ಏಕತೆನ ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ದ ಡಿಕ್ಟಟೋರ್ಸ್ ರೆಪ್ರೆಸೆಂಟ್ಸ್ ದ ಯುನಿಟಿ ಆಫ್ ದಿ ಕಂಟ್ರಿ. ದ ಡಿಕ್ಟಟೋರ್ಸ್ ಟೇಕ್ ದ ಡಿಸಿಷನ್ಸ್ ಇನ್ ಆಲ್ ದ ಮ್ಯಾಟರ್ಸ್, ಡಿಸಿಷನ್ ಈಸ್ ಫೈನಲ್. ಯಾವುದೇ ರೀತಿಯಾದಂಥ ಒಂದು ಡಿಕ್ಟಟೋರ್ಸು ಸರ್ವಾಧಿಕಾರಿ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ ಅದೇನಾಗಿರುತ್ತೆ ಅಂತಂದರೆ ಫೈನಲ್ ಡಿಸಿಷನ್ ಆಗಿರುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಸಿಂಗಲ್ ಪೊಲಿಟಿಕಲ್ ಅಜೆಂಡಾ ಅಂತ ಹೇಳ್ತಾರೆ, ಅಂದರೆ ಒಂದೇ ರಾಜಕೀಯ ಕಾರ್ಯಸೂಚಿ ಅಂತ. ಅಂದರೆ ದೇರ್ ಈಸ್ ಎ ಸಿಂಗಲ್ ಪೊಲಿಟಿಕಲ್ ಅಜೆಂಡಾ ಫಾರ್ ದಿ ಕಂಪ್ಲೀಟ್ ನೇಷನ್, ಅಂದರೆ ಒಂದು ರಾಷ್ಟ್ರಕ್ಕೆ ಒಂದೇ ರಾಜಕೀಯ ಮಾರ್ಗಸೂಚಿ ಇರುತ್ತೆ. ಇಟ್ ಈಸ್ ದ ಅಜೆಂಡಾ ಆಫ್ ದಿ ಪಾರ್ಟಿ ದಟ್ ಬಿಲಾಂಗ್ಸ್ ಟು ದಿ ಡಿಕ್ಟಟೋರ್ಸ್. ಅದು ಯಾವುದಾಗಿರುತ್ತೆ ಅಂದರೆ ಸರ್ವಾಧಿಕಾರಿಯ ಪಕ್ಷದ ಮಾರ್ಗ ಮಾತ್ರ ಇಲ್ಲಿ ಸೂಚಿಯಾಗಿರುತ್ತೆ. ಇನ್ ದ ಅಕಾರ್ಡೆನ್ಸ್ ಟು ದಿ ಅಜೆಂಡಾ ದ ಅಡ್ಮಿನಿಸ್ಟ್ರೇಷನ್ ಆಫ್ ಡಿಕ್ಟಟೋರ್ಸ್ ರನ್ಸ್ ಅಂತ ಹೇಳ್ತಾರೆ, ಅಂದರೆ ಅದರ ಪ್ರಕಾರನೇ ಏನಾಗಿರುತ್ತೆ ಅಂದರೆ ಸರ್ವಾಧಿಕಾರದ ಒಂದು ಆಡಳಿತ, ಅಡ್ಮಿನಿಸ್ಟ್ರೇಷನ್ ಇಲ್ಲಿ ನಡೀತಾ ಹೋಗುತ್ತೆ. ಓಕೆ, ಸೆಕೆಂಡ್ ಒನ್ ಫೀಚರ್ ಯಾವುದು ಅಂತಂದರೆ ನೋ ಇಂಡಿವಿಜುವಲ್ ಫ್ರೀಡಮ್, ಅಂದರೆ ವ್ಯಕ್ತಿ ಸ್ವತಂತ್ರ ಇರೋದಿಲ್ಲ. ಲಿಸನ್, ಇನ್ ಡಿಕ್ಟಟೋರಿಯಲ್ ಸಿಸ್ಟಮ್ ಇಂಡಿವಿಜುವಲ್ಸ್ ವಿಲ್ ನಾಟ್ ಹ್ಯಾವ್ ಎನಿ ರೈಟ್ಸ್ ಆರ್ ಫ್ರೀಡಮ್, ಅಂದರೆ ಸರ್ವಾಧಿಕಾರ ವ್ಯವಸ್ಥೆಯಲ್ಲಿ ವ್ಯಕ್ತಿಯು ವೈಯಕ್ತಿಕ ಸ್ವತಂತ್ರ ಮತ್ತು ಹಕ್ಕನ್ನು ಇಲ್ಲಿ ಹೊಂದಿರೋದಿಲ್ಲ. ಓಕೆನಾ. ಎನಿ ರೈಟ್ಸ್ ಆ್ಯಂಡ್ ಫ್ರೀಡಮ್ ವಿಲ್ ನಾಟ್ ಹ್ಯಾವ್ ಎನಿ ರೈಟ್ಸ್ ಆರ್ ಫ್ರೀಡಮ್ ಅಂತ ಹೇಳ್ತಾರೆ. ದ ರೆಸ್ಪೆಕ್ಟ್ ಟುವರ್ಡ್ಸ್ ದಿ ಲಾ ಈಸ್ ಕನ್ಸಿಡರ್ಡ್ ಆ್ಯಸ್ ಈಕ್ವಲ್ ಟು ಇಂಡಿವಿಜುವಲ್
ಫ್ರೀಡಮ್. ಅಂದರೆ ಇಲ್ಲಿ ಕಾನೂನಿಗೆ ಅತಿಯಾದಂಥ ಒಂದು ಗೌರವವನ್ನು ನೀಡೋದೇ ಇಲ್ಲಿ ವ್ಯಕ್ತಿ ಹೊಂದಿರುವಂಥ ಒಂದು ಸ್ವತಂತ್ರಕ್ಕೆ ಏನಾಗಿರುತ್ತೆ ಅಂದರೆ ಈಕ್ವಲ್ ಆಗಿರುತ್ತೆ. ಓಕೆನಾ. ದ ಸಿಟಿಸನ್ಸ್ ವಿಲ್ ಹ್ಯಾವ್ ನೋ ರೈಟ್ಸ್ ಟು ಫ್ರೀಡಮ್ ಅಸೋಸಿಯೇಷನ್ಸ್ ಆರ್ಗನೈಸ್ ಮೀಟಿಂಗ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ದೇರ್ ವಿಲ್ ಅಂತ ಹೇಳ್ತಾರೆ. ಅಂದರೆ ಪ್ರಜೆಗಳಿಗೆ ಯಾವುದೇ ರೀತಿಯಾದಂಥ ಒಂದು ಅಭಿವ್ಯಕ್ತಿ ಸ್ವತಂತ್ರವಾಗಲಿ, ಸಭೆ ಸೇರೋದಾಗಲಿ, ಮತ್ತು ಸಂಘ ಸಂಸ್ಥೆಗಳನ್ನು ಕಟ್ಟುವಂಥದ್ದಾಗಿರಲಿ ಯಾವ ಸ್ವತಂತ್ರನೂ ಕೂಡ ಇಲ್ಲಿ ಕೊಟ್ಟಿರಲ್ಲ. ದ ಸಿಟಿಸನ್ಸ್ ವಿಲ್ ಹ್ಯಾವ್ ನೋ ರೈಟ್ಸ್ ಟು ಫಾರ್ಮ್ associations, organize meetings and expresses their will. They have no right to criticize the administration. ಮತ್ತು ಯಾವುದೇ ರೀತಿಯಾದಂಥ ಒಂದು ಈ ಸರ್ವಾಧಿಕಾರದ ಆಡಳಿತವನ್ನು ಟೀಕಿಸುವಂತಹ ಅಧಿಕಾರನೂ ಕೂಡ ಇಲ್ಲಿ ಸಿಟಿಸನ್ಸಿಗೆ ಕೊಟ್ಟಿರಲ್ಲ, ಜನರಿಗೆ ಕೊಟ್ಟಿರಲ್ಲ. ದ ಸಿಟಿಸನ್ಸ್ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಅಪ್ರೂವ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ರೂಲರ್ಸ್. ಇಲ್ಲೇನಂದರೆ ಜನರು ಸರ್ವಾಧಿಕಾರ ಆಡಳಿತವನ್ನು ಒಪ್ಪಲೇಬೇಕು ಮತ್ತು ಮೆಚ್ಚಲೇಬೇಕು. ಇಲ್ಲಿ ಕಂಪಲ್ಸರಿಯಾಗಿ ಮಾಡ್ತಿದ್ದಾರೆ. ಯಾವುದೇ ರೀತಿಯಾದಂಥ ನೋ ಇಂಡಿವಿಜುವಲ್ ಫ್ರೀಡಮ್ ಅಂತ ಕೂಡ ನಾವು ಹೇಳ್ತಾರೆ. ಹಾಗೆಯೇ ಥರ್ಡ್ ಒನ್ ಫೀಚರ್ಸ್ ಯಾವುದು ಅಂತಂದರೆ ಗ್ಲೋರಿಫಿಕೇಷನ್ ಆಫ್ ನ್ಯಾಷನಲಿಸಮ್ ಅಂತ ಹೇಳ್ತಾರೆ. ಅಂದರೆ ರಾಷ್ಟ್ರೀಯತೆಯ ವೈಭವೀಕರಣ ಅಂತ ಹೇಳ್ಬೋದು. ನ್ಯಾಷನಲಿಸಮ್ ಈಸ್ ಗಿವನ್ ಎಕ್ಸ್ಟ್ರೀಮ್ ಇಂಪಾರ್ಟೆನ್ಸ್ ಇನ್ ಡಿಕ್ಟಟೋರಿಯಲ್ ಗವರ್ನಮೆಂಟ್. ಅಂದರೆ ರಾಷ್ಟ್ರೀಯತೆಗೆ ಅತಿಯಾದಂಥ ಒಂದು ಪ್ರಾಮುಖ್ಯತೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇಟ್ ಸೀಕ್ಸ್ ಟು ಇನ್ಕ್ರೀಸ್ ದ ಸೆನ್ಸ್ ಆಫ್ ನ್ಯಾಷನಲಿಸಮ್ ಇನ್ ದ ಫ್ರೀಡಮ್. ಅಂದರೆ ಜನರಲ್ಲಿ ರಾಷ್ಟ್ರೀಯತೆಯ ಒಂದು ಭಾವನೆಯನ್ನು ತುಂಬಿಬಿಟ್ಟು ನಾವೇನು ಮಾಡಬೇಕು ಅಂದರೆ ರಾಷ್ಟ್ರ ಪ್ರೀತಿನ ಇಲ್ಲಿ ಹೆಚ್ಚಿಸಬೇಕು. ಇಟ್ ಎಕ್ಸ್ಪೆಕ್ಟ್ಸ್ ಪೀಪಲ್ ಟು ಅಂಡರ್ಗೋ ಎನಿ ಸ್ಯಾಕ್ರಿಫೈಸ್ ಫಾರ್ ದಿ ಸೇಕ್ ಆಫ್ ದಿ ಕಂಟ್ರಿ. ಅಂದರೆ ನಮ್ಮ ರಾಷ್ಟ್ರಕ್ಕಾಗಿ ಜನರು ಏನು ಮಾಡಬೇಕು ಅಂತಂದರೆ ಯಾವುದೇ ತ್ಯಾಗ ಮಾಡಬೇಕು ಆದರೂ ಕೂಡ ತ್ಯಾಗ ಮಾಡೋದಕ್ಕೆ ಇಲ್ಲಿ ರೆಡಿ ಇರಬೇಕು. ಎಲ್ಲವೂ ಕೂಡ ಏನಾಗಿರುತ್ತೆ ಅಂತಂದರೆ ರಾಷ್ಟ್ರದ ಕಡೆನೇ ಇಲ್ಲಿ ಪರವಾಗಿರಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೆಯೇ ಫೋರ್ತ್ ಒನ್ ಫೀಚರ್ಸ್ ಯಾವುದು ಅಂದರೆ ಟೋಟಲಿಟರೇನಿಸಮ್ ಅಂತ ಹೇಳ್ತಾರೆ. ಅಂದರೆ ಏಕಚಕ್ರಾಧಿಪತ್ಯ ಅಂತ ಹೇಳ್ತಾರೆ. ಲಿಸನ್, ದ ಡಿಕ್ಟೇಟರ್ಶಿಪ್ ಈಸ್ ಟೋಟಲೈರೇಷನ್ and it regulates the social, political, economical and educational and cultural factors. ಅಂದರೆ ಇಲ್ಲಿ ಟೋಟಲಿಟರೇನಿಸಮ್ ಅಂತ ಹೇಳ್ತಾರೆ, ಏಕಚಕ್ರಾಧಿಪತ್ಯ ಅಲ್ವಾ. ಸೊ ಇಲ್ಲೇನಾಗುತ್ತೆ, ದ ಡಿಕ್ಟೇಟರ್ಶಿಪ್ ಈಸ್ ಟೋಟಲಿಟರೇನಿ and it regulates the social, political, economic and educational and cultural factors. ಅಂದರೆ ಜನರ ಒಂದು ಸಾಮಾಜಿಕ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಅಂಶಗಳನ್ನು ಏನು ಮಾಡಿರುತ್ತೆ ಅಂದರೆ ನಿಯಂತ್ರಿಸ್ತಾ ಇರುತ್ತದು. ಅಷ್ಟಲ್ಲದೆ ದೇರ್ ಶುಡ್ ಬಿ ನಥಿಂಗ್ ಎಗೇನ್ಸ್ಟ್ ದಿ ಗೌರ್ನಮೆಂಟ್ ಆ್ಯಂಡ್ ಎವ್ರಿಥಿಂಗ್ ಶುಡ್ ಬಿ ಇನ್ ಫೇವರ್ ಆಫ್ ದಿ ನೇಷನ್. ಅಂದರೆ ಒಂದು ರಾಷ್ಟ್ರದ ವಿರುದ್ಧ ಯಾವುದು ಕೂಡ ಇರೋದಿಲ್ಲ ಮತ್ತು ಎಲ್ಲ ಕೂಡ ಏನಾಗಿರುತ್ತೆ ಅಂದರೆ ಒಂದು ರಾಷ್ಟ್ರದ ಪರವಾಗಿರುತ್ತೆ ಅಂತಲೂ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಟೈಪ್ ಯಾವುದು ಅಂದರೆ ಕಮ್ಯುನಿಸ್ಟ್ ಗೌರ್ನಮೆಂಟ್ ಅಂತ ಹೇಳ್ತಾರೆ. ಕಮ್ಯುನಿಸ್ಟ್ ಗೌರ್ನಮೆಂಟ್ ಇಂಡಿಯಾಸ್ ಫಸ್ಟ್ ಕಮ್ಯುನಿಸ್ಟ್ ಗೌರ್ನಮೆಂಟ್ ಅಂತ ಹೇಳ್ತಾರೆ. ಅಂದರೆ ಕಮ್ಯುನಿಸ್ಟ್ ಗೌರ್ನಮೆಂಟ್ ಅಂತಂದರೆ ಯಾವುದು ಅಂದರೆ ಸಮತಾವಾದಿ ಅಂತ ಹೇಳ್ತಾರೆ. ಸಮತಾವಾದಿ. ಲಿಸನ್, ಈಗ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಈ ಒಂದು ಕಮ್ಯುನಿಸ್ಟ್ ಗೌರ್ನಮೆಂಟ್ ಏನು ಅಂದರೆ ಗೊತ್ತಿರಬೇಕಲ್ವಾ. ವಾಟ್ ಈಸ್ ಕಮ್ಯುನಿಸ್ಟ್ ಗೌರ್ನಮೆಂಟ್ ಅಂತ ಎಲ್ಲರ ಕ್ವಶನ್ ರೈಸ್ ಮಾಡಿದಾಗ ಅಡಿಷ್ನಲ್ ಕ್ವಶನ್ ಆಗಿ. ಈಗ ಲಿಸನ್, ದ ಕಮ್ಯುನಿಸ್ಟ್ ಗೌರ್ನಮೆಂಟ್ ಈಸ್ ಎ government that believes in the principle that all the basic means of production like land, labor and capital belongs to the community. And listen, the communist government is a government that believes in the principle that all the basic means of production like land ಅಂತ ಹೇಳ್ತಾರೆ. ಅಂದರೆ ಸಮಾಜದಲ್ಲಿರುವಂತಹ ಉತ್ಪಾದನೆಯ ಮೂಲಗಳು ಯಾವ್ಯಾವುದು ಅಂತಂದರೆ ಈಗ ಲ್ಯಾಂಡ್ ಇರ್ಬೋದು, ಭೂಮಿ ಇರ್ಬೋದು, ಲೇಬರ್ ಇರ್ಬೋದು, ಅಂದರೆ ಕಾರ್ಮಿಕರ ಒಂದು ಶ್ರಮ ಇರ್ಬೋದು, ಮತ್ತು ಕ್ಯಾಪಿಟಲ್ ಬಿಲಾಂಗ್ಸ್ ಟು ದಿ ಕಮ್ಯುನಿಟಿ. ಅಂದರೆ ಒಂದು ಬಂಡವಾಳ ಸಮುದಾಯಕ್ಕೆ ಸೇರಿದಂಥ ಒಂದು ಸಿದ್ಧಾಂತ ಅಂತ ಹೇಳ್ತಾರೆ. ಇವನ್ನೆಲ್ಲವೂ ಕೂಡ ಪಡಿಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಬಿಲೀವ್ ದಟ್ ಒನ್ ಶುಡ್ ವರ್ಕ್ ಆ್ಯಸ್ ಪರ್ ದಿ ಕೆಪಾಸಿಟಿ ಆ್ಯಂಡ್ ಒನ್ ಶುಡ್ ಗೆಟ್ ಪರ್ ಈಸ್ ನೀಡ್ಸ್ ಅಂತ ಹೇಳ್ತಾರೆ. ಅಂದರೆ ಒಂದು ತತ್ವವನ್ನು ಇಲ್ಲಿ ಏನು ಮಾಡಬೇಕು ಅಂದರೆ ಪ್ರತಿಪಾದಿಸುವಂಥ ಒಂದು ವ್ಯವಸ್ಥೆನ, ಸಿಸ್ಟಮ್ನ ಇಲ್ಲಿ ಏನಂತ ಮಾಡ್ತಾರೆ ಅಂದರೆ ಕಮ್ಯುನಿಸ್ಟ್ ಗೌರ್ನಮೆಂಟ್ ಅಂತ ಕೂಡ ಇಲ್ಲಿ ಹೇಳ್ತಾರೆ. ದ ಕಮ್ಯುನಿಸ್ಟ್ ಗೌರ್ನಮೆಂಟ್ ಈಸ್ ಎ ಗೌರ್ನಮೆಂಟ್ ದಟ್ ಬಿಲೀವ್ಸ್ ಇನ್ ದ ಪ್ರಿನ್ಸಿಪಲ್ ದಟ್ ಆಲ್ ದ ಬೇಸಿಕ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಅಂದರೆ ಒಂದು
ಸಮಾಜದಲ್ಲಿರುವ ಉತ್ಪಾದನೆಯ ಮೂಲಗಳು ಯಾವುದು ಅಂತಂದರೆ ಬೇಸಿಕ್ ನೀಡ್ಸ್ ಅಂತಂದರೆ ಭೂಮಿ, ಕಾರ್ಮಿಕರ ಶ್ರಮ, ಬಂಡವಾಳ ಇವೆಲ್ಲ ಕೂಡ ಏನಾಗುತ್ತೆ ಒಂದು ಸಮುದಾಯಕ್ಕೆ ಸೇರಿದ್ದೆಂಬ ಸಿದ್ಧಾಂತ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿಗೆ ಅನುಸಾರವಾಗಿ ದುಡಿದುಬಿಟ್ಟು ತನ್ನ ಅವಶ್ಯಕತೆಗಳಿಗೆ ಅನುಸಾರವಾಗಿ ಪಡಿಬೇಕೆಂಬಂಥ ಒಂದು ತತ್ವವನ್ನು ಪ್ರತಿಪಾದಿಸ್ತಾರಲ್ವ. ಸೊ ಅಂಥ ಒಂದು ಸಿಸ್ಟಮ್ ಇಲ್ಲಿ ಏನಂತ ಕರೀತಾರೆ ಅಂದರೆ ಕಮ್ಯುನಿಸ್ಟ್ ಗೌರ್ನಮೆಂಟ್ ಅಂತ ಕೂಡ ಇಲ್ಲಿ ಕರೀತಾರೆ. ಹಾಗೆಯೇ ನೆಕ್ಸ್ಟ್ ಸೆಕೆಂಡ್ ಒನ್ ಪಾಯಿಂಟ್ಸಲ್ಲಿ ನಾವು ಫೀಚರ್ಸ್ ಆಫ್ ಕಮ್ಯುನಿಸಮ್ ಅಂತ ಹೇಳ್ತಾರೆ. ಕಮ್ಯುನಿಸ್ಟ್ ಅಂದರೆ ಸಮತಾವಾದದ ಲಕ್ಷಣಗಳು, ಫೀಚರ್ಸ್ ಯಾವ್ಯಾವುದು ಅಂತ ನಾವು ನೋಡೋದಾದರೆ ಇಲ್ಲಿ ಮೇಯ್ನಾಗಿ ನಿಮಗೆ 5 ಫೀಚರ್ಸ್ ಕಂಡುಬರುತ್ತೆ. ದ ಕಮ್ಯುನಲಿಸಮ್ ಹ್ಯಾಸ್ ಸರ್ಟನ್ ಫೀಚರ್ಸ್. ಅದರಲ್ಲಿ ಫಸ್ಟ್ ಒನ್ ಕಮ್ಯುನಿಟಿ ಓನ್ಸ್ ದಿ ಪ್ರಾಪರ್ಟಿ ಅಂತ ಹೇಳ್ತಾರೆ. ಕಮ್ಯುನಿಟಿ ಓನ್ಸ್ ದ ಪ್ರಾಪರ್ಟಿ ಫಸ್ಟ್ ಒನ್ ಫೀಚರ್ಸ್ ಆಫ್ ಕಮ್ಯುನಿಸಮ್ ಅಂತ ಹೇಳ್ತಾರೆ. ಅಂದರೆ ಆಸ್ತಿ ಏನಾಗಿರುತ್ತೆ ಅಂದರೆ ಸಮುದಾಯದ ಕೈಯಲ್ಲಿರುತ್ತೆ. ಸೆಕೆಂಡ್ ಒನ್ ಫೀಚರ್ಸ್ ಯಾವುದು ಅಂದರೆ ಈಕ್ವಾಲಿಟಿ ಅಂತ ಹೇಳ್ತಾರೆ. ಥರ್ಡ್ ಒನ್ ಕ್ಲಾಸ್ಲೆಸ್ ಸೊಸೈಟಿ ಅಂದರೆ ವರ್ಗರಹಿತ ಸಮಾಜ ಅಂತ ಹೇಳ್ತಾರೆ. ಫೋರ್ತ್ ಒನ್ ಈಸ್ ಪವರ್ ಟು ವರ್ಕರ್ಸ್ ಅಂದರೆ ಕಾರ್ಮಿಕರಿಗೆ ಅಧಿಕಾರ ಬರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಒನ್ ರೆವಲ್ಯೂಷನರಿ ಚೇಂಜ್ ಅಂತ ಹೇಳ್ತಾರೆ. ಅಂದರೆ ಕ್ರಾಂತಿಕಾರಿ ಬದಲಾವಣೆ ಅಂತ ಹೇಳ್ತಾರೆ. ಅಂದರೆ ಲಿಸನ್ ಸ್ಟೂಡೆಂಟ್ಸ್, 3 ಟೈಪ್ಸ್ ಅಲ್ವಾ. 3 ಟೈಪ್ಸಲ್ಲಿ ಫಸ್ಟ್ ಒನ್ ಯಾವುದು ಡೆಮೋಕ್ರಸಿ, ಸೆಕೆಂಡ್ ಒನ್ ಈಸ್ ಡಿಕ್ಟಟೋರಿಯಲ್ ಆ್ಯಂಡ್ ಥರ್ಡ್ ಒನ್ ಈಸ್ ಕಮ್ಯುನಲಿಸಮ್ ಅಂತ ಹೇಳ್ತೀವಿ, ಕಮ್ಯುನಿಸಮ್ ಅಂತ. ಅದರಲ್ಲಿ ಈಗ ನಾವು ಥರ್ಡ್ ಒನ್ ಪಾಯಿಂಟ್ಸಲ್ಲಿ ನಾವು ಫೀಚರ್ಸ್ನ ನೋಡ್ತಿದ್ದೀವಲ್ವ. ಸೊ ಅದರಲ್ಲಿ ನಾವು ಫಸ್ಟ್ ಒನ್ ಯಾವುದು ಅಂತಂದರೆ ಕಮ್ಯುನಿಟಿ ಓನ್ಸ್ ದಿ ಪ್ರಾಪರ್ಟಿ. ಅಂದರೆ ಏನು ಅಂದರೆ ವ್ಯಕ್ತಿ ಸಮುದಾಯದ ಒಂದು ಕೈಯಲ್ಲಿರುತ್ತೆ ಅಂತ ನಾವು ಹೇಳ್ತೀವಿ. ಫಸ್ಟ್ ಒನ್ ಫೀಚರ್ಸ್ ಲಿಸನ್. ಇಫ್ ದಿ means of production like land, labor and capital are in the hands of private individual ಅಂತ ಹೇಳ್ತಾರೆ. ಇಂಡಿವಿಜುವಲ್ ದ ಎಕ್ಸ್ಪ್ಲಾಯ್ಟೇಷನ್ ಸ್ಟಾರ್ಟ್ಸ್ ಅಂತ ಹೇಳ್ತಾರೆ. ಅಂದರೆ ಯಾವುದೇ ರೀತಿಯಾದಂಥ ಉತ್ಪಾದನೆಗೆ ಬೇಕಾಗಿರುವಂತಹ ಒಂದು ಭೂಮಿ ಇರ್ಬೋದು, ಲ್ಯಾಂಡ್ ಇರ್ಬೋದು, ಲೇಬರ್ಸ್ ಇರ್ಬೋದು, ಕಾರ್ಮಿಕರ ಶ್ರಮ ಇರ್ಬೋದು, ಮತ್ತು ಬಂಡವಾಳ ಏನಾಗಿರುತ್ತೆ ಅಂತಂದರೆ ಒಂದು ಹ್ಯಾಂಡ್ಸ್ ಆಫ್ ಪ್ರೈವೇಟ್ ಇಂಡಿವಿಜುವಲ್ ಅಂದರೆ ಖಾಸಗಿ ವ್ಯಕ್ತಿಯ ಒಂದು ಕೈಯಲ್ಲಿದ್ದರೆ ಏನು ಮಾಡಬೇಕು ಅಂದರೆ ಎಕ್ಸ್ಪ್ಲಾಯ್ಟೇಷನ್ ಸ್ಟಾರ್ಟ್ಸ್, ಅಲ್ಲಿ ಶೋಷಣೆಗೆ ದಾರಿ ಮಾಡಿಕೊಡ್ಬೇಕಾಗಿರುತ್ತೆ ಅಲ್ವಾ. ಸೊ ಎನ್ಸ್ ಆಲ್ ದ ಮೀನ್ಸ್ ಆಫ್ ಪ್ರೊಡಕ್ಷನ್ ಆರ್ ಟು ಬಿ ಓನ್ಡ್ ಬೈ ದ ಕಮ್ಯುನಿಟಿ. ಅವಾಗ ಏನಾಗಿರುತ್ತೆ ಅಂತಂದರೆ ಖಾಸಗಿ ವ್ಯಕ್ತಿಯ ಒಂದು ಕೈಯಲ್ಲಿದ್ದರೆ ಶೋಷಣೆಗೆ ದಾರಿ ಮಾಡಿಕೊಡುತ್ತೆ ಅಂತ ಪ್ರತಿಯೊಬ್ಬ ಪ್ರಜೆ ಏನು ಮಾಡ್ತಾರೆ ಅಂತಂದರೆ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಏನು ಮಾಡ್ಕೊತ ಹೋಗ್ತಾರೆ ಅಂತಂದರೆ ದುಡಿಬೇಕು. ಆಲ್ ಶುಡ್ ವರ್ಕ್ ಆ್ಯಸ್ ಪರ್ ದೇರ್ ಕೆಪಾಸಿಟಿ, ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ದುಡಿಬೇಕು. ಹಾಗೆಯೇ ಆ್ಯಂಡ್ ಆಲ್ ಶುಡ್ ಗೆಟ್ಸ್ ಆ್ಯಸ್ ಪರ್ ದೇರ್ ನೀಡ್ಸ್, ಅವರಿಗೆ ಅವಶ್ಯಕತೆಗೆ ತಕ್ಕಂತೆ ಅವ್ರು ಏನು ಮಾಡಬೇಕು ಅಂತಂದರೆ ಎಲ್ಲದನ್ನು ಕೂಡ ಅವ್ರಿಗೆ ಏನೇನು ನೀಡ್ಸ್ ಬೇಕು ಅನ್ನೋದನ್ನ ಅವರು ಪಡ್ಕೊತ ಹೋಗಬೇಕು. ಸೊ ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಕಮ್ಯುನಲಿಸಮ್ ಅಂತ ಹೇಳ್ತಾರೆ. ಸಮತಾವಾದ, ಇಲ್ಲಿ ಯಾರೂ ಜಾಸ್ತಿ ಅಲ್ಲ ಯಾರೂ ಕಡಿಮೆನೂ ಅಲ್ಲ ಅಂತ. ಓಕೆನಾ. ಹಾಗೆಯೇ ಸೆಕೆಂಡ್ ಒನ್ ಪಾಯಿಂಟ್ ಯಾವುದು ಅಂದರೆ ಈಕ್ವಾಲಿಟಿ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಯಾವುದು ಈಕ್ವಾಲಿಟಿ. ಇನ್ ಕಮ್ಯುನಿಸಮ್ ಎವ್ರಿ ಸಿಟಿಸನ್ ಈಸ್ ಈಕ್ವಲ್ ಇನ್ ಆಲ್ ದ ವೇಸ್ ಅಂತ ಹೇಳ್ತಾರೆ. ಲಿಸನ್, ಎವ್ರಿ ಸಿಟಿಸನ್ ಈಸ್ ಈಕ್ವಲ್ ಇನ್ ಆಲ್ ದ ವೇಸ್ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬ ಪ್ರಜೆನೂ ಕೂಡ ಏನಾಗಿರ್ತಾರೆ ಎಲ್ಲ ರೀತಿಯಿಂದಲೂ ಕೂಡ ಏನಾಗಿರುತ್ತೆ ಸಮನಾಗಿರ್ತಾರೆ. ಇಟ್ ಟ್ರೀಟ್ಸ್ ಎವ್ರಿ ಒನ್ ಈಕ್ವಲ್ ವಿತೌಟ್ ಡಿಸ್ಕ್ರಿಮಿನೇಟಿಂಗ್ ಆನ್ ದಿ ಬೇಸಿಸ್ ಆಫ್ ಕ್ಲಾಸ್, ಕ್ಯಾಸ್ಟ್, ರಿಲಿಜಿಯನ್ ಆ್ಯಂಡ್ ರೇಸ್. ಅಂದರೆ ಇಲ್ಲೇನು ಅಂತಂದರೆ ಲಿಸನ್ ದ ಪ್ರಿನ್ಸಿಪಲ್ ಆಫ್ ಇಟ್ ಟ್ರೀಟ್ಸ್ ಎವ್ರಿ ಒನ್ ಈಕ್ವಲ್, ಪ್ರತಿಯೊಬ್ಬ ವ್ಯಕ್ತಿನೋ ಪ್ರಜೆನೂ ಕೂಡ ಏನು ಮಾಡಬೇಕಂದ್ರೆ ಈಕ್ವಲ್ ಆಗಿ ನೋಡಬೇಕು. ಅದರಲ್ಲೂ ಕೂಡ ಈ ಒಂದು ಕ್ಯಾಸ್ಟ್ ಇರ್ಬೋದು, ಕ್ಲಾಸ್ ಇರ್ಬೋದು, ರಿಲಿಜಿಯನ್ನು, ರೇಸ್ ಇವೆಲ್ಲದರಿಂದಲೂ ಅಂದರೆ ವರ್ಗ, ಜಾತಿ, ಧರ್ಮ, ಬಣ್ಣ ಈ ಎಲ್ಲ ಆಧಾರದ ಮೇಲೂ ಕೂಡ ಏನು ಮಾಡ್ಬೋದು ಅಂತ ತಾರತಮ್ಯ ಮಾಡ್ದಲೆ ಎಲ್ಲರನ್ನೂ ಕೂಡ ಏನು ಅಂದರೆ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಥರ್ಡ್ ಒನ್ ಪಾಯಿಂಟ್ ಯಾವುದು ಅಂತಂದರೆ ಕ್ಲಾಸ್ಲೆಸ್ ಸೊಸೈಟಿ ಅಂತ ಹೇಳ್ತಾರೆ. ವರ್ಗರಹಿತ ಸಮಾಜ. ಲಿಸನ್, ದೇರ್ ಆರ್ ನೋ ರಿಚ್ ಆ್ಯಂಡ್ ಪೂರ್ ಕ್ಲಾಸಸ್ ಇನ್ ಕಮ್ಯುನಿಸಮ್. ಹಾಗೆಯೇ ದೇರ್ ಆರ್ ನೋ ರಿಚ್ ಆ್ಯಂಡ್ ಪೂರ್ ಕ್ಲಾಸಸ್. ಈ ಸಮತಾವಾದದಲ್ಲಿ ಏನಾಗಿರುತ್ತೆ ಅಂದರೆ ಇವತ್ತು ರಿಚ್ ಕ್ಲಾಸ್ ಆ್ಯಂಡ್ ಪೂರ್ ಕ್ಲಾಸ್ ಅಂತ ಯಾವುದು ಕೂಡ ಡಿವೈಡ್ ಮಾಡಲ್ಲ, ಓನ್ಲಿ ಒನ್ ಕ್ಲಾಸ್ ಇರುತ್ತೆ ಅಷ್ಟೇ. ಸೊ ದೇರ್ ಫೋರ್ ಇಟ್ ಕ್ರಿಯೇಟ್ಸ್ ದ ಕ್ಲಾಸ್ಲೆಸ್ ಸೊಸೈಟಿ. ಹಾಗಾಗಿ ಏನು ಮಾಡಬೇಕಿಲ್ಲ ಅಂದರೆ ಕ್ಲಾಸ್ಲೆಸ್ ಸೊಸೈಟಿ ಅಂದರೆ ವರ್ಗರಹಿತ ಸಮಾಜವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು. ದ ಪ್ರಿನ್ಸಿಪಲ್ ಆಫ್ ಕಮ್ಯುನಿಸಮ್ ಈಸ್ ದಟ್ ದೇರ್ ಶುಡ್ ಬಿ ಓನ್ಲಿ ವರ್ಕಿಂಗ್ ಕ್ಲಾಸ್. ಅಂದರೆ ಇಲ್ಲಿ 2 ಕ್ಲಾಸಸ್ನ ಮಾಡೋಂಗಿಲ್ಲ, ರಿಚ್ ಆರ್ ಪೂರ್ ಅಂತಂದು ಯಾವುದೇ ರೀತಿಯಾಗಿ ಮಾಡ್ದಲೆ ಇಲ್ಲೇನು ಮಾಡಬೇಕು ಓನ್ಲಿ ಒನ್
ಸೊಸೈಟಿ ಮಾಡ್ಕೋಬೇಕು. ಸೊ ಓಕೆನಾ, ಅದರಲ್ಲೂ ಕೂಡ ಅದು ಯಾವುದು ಅಂತಂದರೆ ಯಾವ ಕ್ಲಾಸ್, ಇಲ್ಲಿ 2 ಕ್ಲಾಸಸ್ ಮಾಡಬಾರ್ದು, 1 ಕ್ಲಾಸ್ ಮಾಡಬೇಕು. ಯಾವುದು? ಓನ್ಲಿ ವರ್ಕಿಂಗ್ ಕ್ಲಾಸ್ ಅಂತ, ಅಂದರೆ ದುಡಿಮೆಯ ವರ್ಗ ಅಂತ ಕೂಡ ಮಾಡಬೇಕು ಅನ್ನೋದೇನಾಗಿರುತ್ತೆ ಅಂದರೆ ಫೀಚರ್ಸ್ ಆಫ್ ಕಮ್ಯುನಿಸಮ್, ಅಂದರೆ ಈ ಒಂದು ಸಮತಾವಾದದ ಒಂದು ಫೀಚರ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ 4th ಒನ್ ಯಾವುದು ಅಂದರೆ ಪವರ್ ಟು ವರ್ಕರ್ಸ್ ಅಂತ ಹೇಳ್ತಾರೆ, ಅಂದರೆ ಕಾರ್ಮಿಕರಿಗೆ ಅಧಿಕಾರ. ರೀಸನ್ ದ ಎಕ್ಸ್ಟೆನ್ಸ್ ಆಫ್ ಪ್ರೈವೇಟ್ ownership leads to exploitation in the name of the profit, which in turns creates class system. Listen, the extent of private ownership leads to exploitation in the name of the profit. ಅಂದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಖಾಸಗಿ ಆಸ್ತಿ ಅಸ್ತಿತ್ವದಲ್ಲಿದ್ದರೆ ಕ್ರಮೇಣವಾಗಿ ಏನು ಮಾಡ್ತಾರೆ ಅಂದರೆ ಲಾಭದ ಹೆಸರಲ್ಲಿ ಈ ಒಂದು ಶೋಷಣೆ ನಡೆದು ಮುಂದೆ ಏನಾಗಿರುತ್ತೆ ಅಂದರೆ ಅದೊಂದು ವರ್ಗ, ಅದೊಂದು ಕ್ರಿಯೇಟ್ ದಿ ಕ್ಲಾಸ್ ಸಿಸ್ಟಮ್, ಒಂದು ವರ್ಗ ಅದು ಸೃಷ್ಟಿಯಾಗುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ದೇರ್ ವುಡ್ ಬಿ ಸ್ಟ್ರಗಲ್ ಬಿಟ್ವೀನ್ ದ ರಿಚ್ ಆ್ಯಂಡ್ ಪೂರ್. ಅವಾಗ ಏನಾಗಿರುತ್ತೆ ಅಂದರೆ ಬಡವ ಶ್ರೀಮಂತರ ಮಧ್ಯೆ ಸ್ಟ್ರಗಲ್, ಈ ಒಂದು ಘರ್ಷಣೆ ಅನ್ನೋದು ಕೂಡ ಇಲ್ಲಿ ಹೋರಾಟ ಅನ್ನೋದು ಕೂಡ ಸ್ಟಾರ್ಟ್ ಆಗುತ್ತೆ. ವಿಚ್ ವುಡ್ ಅಲ್ಟಿಮೇಟ್ಲಿ ಗಿವ್ ದ ಪವರ್ ಟು ದಿ ವರ್ಕಿಂಗ್ ಕ್ಲಾಸ್. ಇಲ್ಲಿ ಅಂತಿಮವಾಗಿ ಏನಾಗಬೇಕು ಅಂತಂದರೆ ಅಧಿಕಾರವು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಕಾರ್ಮಿಕರಿಗೆ ಮಾತ್ರ ಇಲ್ಲಿ ದೊರೀತಾ ಇರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ನಾವು ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಇದನ್ನು ಮಾಡ್ಕೊಳಂಗಿಲ್ಲ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ವರ್ಕಿಂಗ್ ಕ್ಲಾಸಸ್ ಅಷ್ಟೇ ನಾವು ಕ್ಲಾಸ್ ಮಾಡಬೇಕು. ಓಕೆನಾ, ನೆಕ್ಸ್ಟ್ ಏನು ಅಂತಂದರೆ ದ ಫೀಚರ್ಸ್ ಆಫ್ ಕಮ್ಯುನಿಸಮ್. ಲಿಸನ್ ಸ್ಟೂಡೆಂಟ್ಸ್, ಇಲ್ಲಿ ನಾವು ಸ್ಟಾರ್ಟಿಂಗಿಂದ ನಾವು ನೋಡ್ಕೊಳ್ಳೋದಾದರೆ ಈಗ ಲಿಸನ್ ಒನ್ಸ್ ಅಗೇನ್ ರಿಪೀಟ್. Meaning of government, and next types of government. There are many 3 types of government. First one is democratic, second one is dictatorial, third one is communist. ಹಾಗನೇ 3 organs: legislature, executive, next one judiciary. Fundamental principles of democracy. Next one dictatorial government, meaning of dictatorial government, and next one features of dictatorial government, and next third one type communist government, meaning of communist government, and next one features of communist government. Okay na students, very important idu. Okay, if you have any doubt regarding this class, please ask the question. And now take the homework. First one is, what is democracy? What is democracy? And second one question, write the meaning of dictatorial government. Write the meaning of dictatorial government. ಸರ್ವಾಧಿಕಾರ ಸರ್ಕಾರದ ಅರ್ಥ ಬರೀಬೇಕು, ಮೀನಿಂಗು. ನೆಕ್ಸ್ಟ್ ಥರ್ಡ್ ಒನ್ ಕ್ವಶನ್, ವಾಟ್ ಈಸ್ ಕಮ್ಯುನಿಸ್ಟ್ ಗವರ್ನಮೆಂಟ್? ಎಕ್ಸ್ಪ್ಲೈನ್. ಕಮ್ಯುನಿಸ್ಟ್ ಗವರ್ನಮೆಂಟ್ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡಬೇಕು. ಓಕೆನಾ? ಥ್ಯಾಂಕ್ ಯು.